ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಡಿ ಮಾರ್ಟ್ಗೆ ಅಂತ ಹೋಗಿದ್ದೆ. ಆ್ಯಕ್ಚುಲಿ ನಾನು ಡಿ ಮಾರ್ಟ್ಗೆ ಅಂತ ಹೋಗಲಿಲ್ಲ. ಗೃಹಲಕ್ಷ್ಮಿದು ಬಯೋಮೆಟ್ರಿಕ್ಕು ಆದಷ್ಟು ಬೇಗ ಮಾಡಿಸ್ಕೊಳ್ಳಿ ಅಂತ ಹೇಳಿದರು. ಸರಿ ಅಂದ್ಬಿಟ್ಟು ಬಯೋಮೆಟ್ರಿಕ್ಕು KYC ಮಾಡಿಸೋಣ ಅಂದ್ಬಿಟ್ಟು ಬ್ಯಾಂಗ್ಳೂರು 1ಗೆ ಅಂತ ಹೋಗಿದ್ದಿದ್ದು. ಆದರೆ ಡಿ ಮಾರ್ಟ್ ಅಲ್ಲೇ ಪಕ್ಕದಲ್ಲೇ ಇದ್ದಿದ್ದರಿಂದ ಸುಮ್ಮನೆ ಹಾಗೆ ಹೋಗಿದ್ದೆ, ನೋಡೋಣ ಅಂದ್ಬಿಟ್ಟು. ಹಾಗೆ ಕೆಲವು ವಸ್ತುಗಳನ್ನ ತೊಗೊಂಡು ಬಂದಿದ್ದೀನಿ. ಹೋಗಿದ್ದು ಒಂದು ಕೆಲಸಕ್ಕೆ, ಆದರೆ ಗೃಹಲಕ್ಷ್ಮಿದು ಬಯೋಮೆಟ್ರಿಕ್ ಕೆಲಸ ಆಗಲಿಲ್ಲ. ಗೌರ್ಮೆಂಟ್ ಅದನ್ನು ಅಪ್ಲೋಡ್ ಮಾಡಿಲ್ವಂತೆ ಇನ್ನು. ಸೊ ಅದು ಅಪ್ಲೋಡ್ ಮಾಡಿದ್ಮೇಲೆ ಇನ್ಫಾರ್ಮ್ ಮಾಡ್ತೀವಿ, ಈಗ ಏನು ಬೇಡ ಅಂತ ಹೇಳಿದರು. ಬನ್ನಿ ಇವಾಗ ನಾನು ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ನೋಡಿ, ಬಕೆಟು ನನಗೆ ತುಂಬಾ ಇಷ್ಟ ಆಯಿತು. ಬರೀ 149 ರುಪೀಸು. ಎಷ್ಟು ಗಟ್ಟಿಯಾಗಿದೆ ಅಂತಂದರೆ ತುಂಬ ಗಟ್ಟಿಯಾಗಿದೆ, ಮತ್ತು ಕಲರು ನನಗೆ ತುಂಬ ಇಷ್ಟ ಆಯಿತು. ಅದಕ್ಕೆ ನಾನು ಇದನ್ನು ಸಹ ತಗೊಂಡು ಬಂದೆ. ಬರೀ 149. ಮತ್ತು ಇದು ಬಂದು ರೋಲರು, ಅಂದರೆ ಸ್ಪೂನು, ನೈಫು ಎಲ್ಲ ಇಟ್ಕೊಳ್ಳೋ ಅಂಥದ್ದು. ಇದು ಬಂದು 119 ರುಪೀಸು. ಮಲ್ಟಿಪರ್ಪಸ್ ರೊಟೇಟಿಂಗ್ ಹೋಲ್ಡರ್ಸ್ ಅಂದ್ಬಿಟ್ಟು ತುಂಬ ಚೆನ್ನಾಗಿದೆ. ನೋಡಿ, 2, 4, 5 ಕಂಪಾರ್ಟ್ಮೆಂಟ್ ಇದೆ. ಇದೊಂದು ಇಷ್ಟ ಆಯಿತು. ಇದು ನಾನು ತುಂಬ ದಿನಗಳಿಂದ ತಗೋಬೇಕು ಅಂತ ಅಂದ್ಕೊಂಡಿದ್ದೆ, ಸಿಗ್ತಾನೆ ಇರಲಿಲ್ಲ. ವೆಜಿಟೇಬಲ್ ವಾಶ್ ಮಾಡೋದು, ತುಂಬ ವರ್ತು. ಇದು ಸಹ ಅಷ್ಟೇ, ತುಂಬಾ ಕಡಿಮೆ ಅನಿಸುತ್ತೆ. ಎಷ್ಟು 79 ರುಪೀಸು ಅಷ್ಟೇನೆ. ನೆಕ್ಸ್ಟ್ ಬಂದುಬಿಟ್ಟು ಇದು ಕಪ್ಸು. ನೋಡಿ, ತುಂಬ ಚೆನ್ನಾಗಿದೆ. ತುಂಬಾ ಕಡಿಮೆ ಅಂದರೆ ತುಂಬಾ ಕಡಿಮೆ. ತುಂಬ ಇಷ್ಟ ಆಯಿತು ನನಗೆ. 6 ಕಪ್ಪುಗಳಿದ್ದಾವೆ. 105 ರುಪೀಸು. ಸೊ ಕಾಫಿ ಟೀ ಕುಡಿಲಿಕ್ಕೆಲ್ಲನೂ ಇದು ಸಹ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ತೊಗೊಂಡು ಬಂದೆ. ಇದು ವರ್ತು ಅನ್ನಿಸ್ತು, ಅದಕ್ಕೆ ತೊಗೊಂಡು ಬಂದೆ. ಮತ್ತು ವಿಮ್ ಟಬ್ ಬಂದುಬಿಟ್ಟು 49 ರೂಪಾಯಿ. ಇದರೊಳಗಡೆ ಒಂದು ಸ್ಕ್ರಬ್ಬರು ಇದೆಯಂತೆ, ಅದಕ್ಕೆ ಇದನ್ನು ಸಹ ಒಂದು ತಗೊಂಡೆ. ನೆಕ್ಸ್ಟು ಗಾಲ, ಇದು 40 ರುಪೀಸ್ಗೆ 2 ಸ್ಟೀಲ್ದು ಸ್ಕ್ರಬ್ಬರು ತೊಗೊಂಡೆ. ಹಾಗೆಯೇ ಸ್ಪಾಂಜ್ದು ಸ್ಕ್ರಬ್ಬರ್ ಸಹ ತೊಗೊಂಡೆ. ಇದು ಸಹ ಕಡಿಮೆನೇ, ಎಷ್ಟು ಅಂತ ಗೊತ್ತಿಲ್ಲ, ತುಂಬ ಕಡಿಮೆ ಇದೆ. ನೋಡಬೇಕು, 5 ಪೀಸಸ್ ಇದೆ. ಅಮೌಂಟು ಇದ್ರ ಮೇಲೆ ಹಾಕಿದಾರೇನು ನೋಡಬೇಕು. ಅಂದರೆ ವರ್ತು. ನಾವು ಸಿಂಗಲ್ ಸ್ಕ್ರಬ್ಬರ್ ತೊಗೊಳೋದಕ್ಕಿಂತ ಈ ರೀತಿ 85 ರುಪೀಸು, ಬಟ್ ಇದು ಕಡಿಮೆ ಇರುತ್ತೆ. ಡಿಮಾರ್ಟ್ ಸೇಲ್ ಬಂದುಬಿಟ್ಟು ಕಡಿಮೆ ಇರುತ್ತೆ ಇನ್ನು ನಮಗೆ. ಅದಕ್ಕೆ ನೆಕ್ಸ್ಟು ಈ 2 ಟವಲ್ಗಳನ್ನ ತೊಗೊಂಡೆ. ಮಿನಿ ಟವಲ್ಸ್ ಇವು. ತುಂಬಾ ಯೂಸ್ಫುಲ್ ಆಗುತ್ತೆ ಇದು. ಹೊರಗಡೆ ಎಲ್ಲಾದರೂ ನಾವು ಟ್ರಿಪ್ಗೆ ಅಂತ ಹೋದಾಗ ಇದು ಕೈ ಕಾಲು ಮುಖ ಲೈಟಾಗಿ ಒರೆಸ್ಕೊಳ್ಳಿಕ್ಕೆ ಸಿಗುತ್ತೆ. ಒಂದು ಬಂದು 39 ರುಪೀಸ್. ಇದು 2 ತೊಗೊಂಡಿದ್ದೀನಿ ನಾನು. ನೆಕ್ಸ್ಟು ಜೆಲ್ಲಿ ಮಾಜಾ ಫ್ರೂಟಿ ಜ್ಯೂಸ್ ಅಂತೆ. ನೋಡೋಣ, ಫಸ್ಟ್ ಟೈಮ್ ಹೇಗಿರುತ್ತೆ ಅಂತ ತೊಗೊಂಡಿದ್ದೀನಿ. ಇದೇ ಒಂದು ತೊಗೊಂಡೆ. ಇದು ಬಂದು ಎಷ್ಟು ರುಪೀಸ್, 19 ರುಪೀಸ್. ಇದು ಅಷ್ಟೇ, ಚೆನ್ನಾಗಿರುತ್ತೆ ಇದು. ಮತ್ತು ಇದು ಪೀನಟ್ ನೈಸ್ ಚಿಕ್ಕಿ, ಬೈ 1 get 1 ತೊಗೊಂಡಿದ್ದೀನಿ. ಇದೊಂದು ತೊಗೊಂಡೆ. ನೆಕ್ಸ್ಟು ಇನ್ನೊಂದು ಚಿಕ್ಕಿ, ಅದು ನೈಸು. ಇದು ಬಂದುಬಿಟ್ಟು ಹಾಗೆ ಪೀನಟ್ಸಿಂದ ಮಾಡಿರೋದು. ಇದು ಅಷ್ಟೇ, ಬೈ 1 get 1. ನೆಕ್ಸ್ಟ್ ಜಾಗ್ರಿ ಪೌಡ್ರು, ಇದು 500 ಗ್ರಾಮ್ ಇದೆ. ಇದು ಸಹ ನನಗೆ ವರ್ತ್ ಅಂತ ಅನ್ನಿಸ್ತು, ಅದಕ್ಕೇ ಇದು ಒಂದು ತೊಗೊಂಡೆ. ಕಾಫಿನಲ್ಲಿ ಮತ್ತು ಟೀನಲ್ಲಿ ಬೇಗ ಮೆಲ್ಟ್ ಆಗುತ್ತೆ. ಇದು 65 ರೂಪಾಯಿ ಇಲ್ಲಿ ತೋರಿಸ್ತಾ ಇದ್ದಾರೆ. ಡಿಮಾರ್ಟ್ ಸೆಲ್ಲಿಂಗ್ ಪ್ರೈಸು ಡಿಫ್ರೆಂಟ್ ಇರುತ್ತೆ. ಇದು ಸಹ ಒಂದು ತೊಗೊಂಡೆ. ಮತ್ತು ನೋಡಿ, ಕಿಟ್ ಕ್ಯಾಟ್ ಅಂತೆ, ನೆಸ್ಲೆ ಅವರ ಮಿನಿ ಕಿಟ್ ಕ್ಯಾಟು.
18 ಪೀಸಸ್ ಇರುತ್ತಂತೆ. ಇದು ಸಹ ವರ್ಕ್ ಅಂತ ಅನ್ನಿಸ್ತು. ಸೊ ಇದು ಸಹ ಒಂದು ತೊಗೊಂಡಿದ್ದೀನಿ. ಇದರಲ್ಲಿರೋ ಪ್ರೈಸು ಅಷ್ಟೇ ಇರಲ್ಲ, ಡಿಮಾರ್ಟ್ ಪ್ರೈಸು ಬೇರೆ ಇರುತ್ತೆ. ಇದರಲ್ಲಿ 120 ಹಾಕಿದ್ದಾರೆ, ಆದರೆ ಇದು 80 ರುಪೀಸ್ ಅಷ್ಟೇ. ನೆಕ್ಸ್ಟು ಸ್ವಲ್ಪ ಇದು ಪಂಚರತ್ನ ಮಿಕ್ಸ್ ಡ್ರೈ ಫ್ರೂಟು ಫರಾಲಿ ಅಂತೆ. ಇದರೊಳಗಡೆ ಕಾಂಬಿನೇಷನ್ ಆಫ್ ಪೊಟ್ಯಾಟೊ ಸ್ಟಿಕ್ಸ್ ಆ್ಯಂಡ್ ಡ್ರೈ ಫ್ರೂಟ್ಸ್ ಅಂತ ಇದೆ. ಚೆನ್ನಾಗಿರುತ್ತೆ. ಡ್ರೈ ಫ್ರೂಟ್ಸ್ ಎಲ್ಲ ತೋರಿಸಿದ್ದಾರೆ, ಒಳಗಡೆ ಎಷ್ಟು ಡ್ರೈ ಫ್ರೂಟ್ಸ್ ಇದೆಯೋ ಗೊತ್ತಿಲ್ಲ, ನೋಡೋಣ. ಫಸ್ಟ್ ಟೈಮ್ ತಗೊಂಡು ಬಂದಿದ್ದೀನಿ. ನೆಕ್ಸ್ಟ್ ಬಂದು ಇದು ಒಂದು ಅಮೇರಿಕನ್ ಲೇಸ್. ಇದು ಬಂದು 81 ರುಪೀಸ್ ತೋರಿಸಿದ್ದಾರೆ ಅಷ್ಟೇ. ನಮ್ಮದು ಇದಿರೋದು 150 ಗ್ರಾಮ್ಸು 55 ರುಪೀಸು ಅಷ್ಟೇ. ಇದು ತೊಗೊಂಡ್ವಿ. ಮತ್ತು ಒಂದು ನೆಸ್ಕೆಫೆ ಸನ್ರೈಸ್ ನೆಸ್ಕೆಫೆನ ತೊಗೊಂಡೆ. ಅಲ್ಲಿ ನೋಡೋವಾಗ ಎಲ್ಲ ತೊಗೋಬೇಕು ಅಂತ ಇಷ್ಟ ಆಗುತ್ತೆ, ಆದರೆ ಎಲ್ಲ ತೊಗೊಂಡ್ರೆ ಅಷ್ಟೇ ಅಲ್ವಾ. ನಮ್ಮ ಬಡ್ಜೆಟ್ ನೋಡಿಕೊಂಡು ಬಡ್ಜೆಟಿಗೆ ತಕ್ಕ ಹಾಗೆ ತೊಗೋಬೇಕು. ಲಾಸ್ಟ್ಲಿ ನನಗೆ ತುಂಬ ಇಷ್ಟ ಆಗಿದ್ದು ಇದು ಒಂದು ಕಪ್ಪು. ತುಂಬ ಇಷ್ಟ ಆಗೋಯಿತು ನನಗೆ. ಒಂದು ಬಂದುಬಿಟ್ಟು 59 ರುಪೀಸ್. ಎಸ್, 59 ರುಪೀಸು. ಇದು ಒಂದು ತೊಗೊಂಡೆ. ಈಗ ಅನಿಸುತ್ತೆ 2 ತೊಗೋಬೇಕಿತ್ತು ಅಂತ. ಇರಲಿ, ಅಕಸ್ಮಾತ್ ನಾನು ಇನ್ನೊಂದು ಸಲ ಹೋದಾಗ ಏನಾರು ಇದ್ದರೆ ಇನ್ನೂ ಒಂದು ತೊಗೊಂಡು ಬರೋಣ ಅಂತ ಅನ್ನಿಸ್ತು. ಆಲ್ರೆಡಿ ನಾನು ಆ ಕಪ್ಸ್ ತೊಗೊಂಡ್ಬಿಟ್ಟಿದ್ದೆ, 6 ಕಪ್ಸು. ಅದರಿಂದ ಇದು ಒಂದು ತೊಗೊಂಡೆ. ಇಷ್ಟೇ ಇವತ್ತಿನ ನನ್ನ ಡಿಮಾರ್ಟ್ ಶಾಪಿಂಗ್. ಸುಮ್ಮನೆ ನಾವು ಹೋಗಿ ಏನೇನೋ ತೊಗೊಂಡು ಬರೋದಕ್ಕಿಂತ ನಾವು ಮೊದಲೇನೇ ಬಡ್ಜೆಟ್ ಫ್ರೆಂಡ್ಲಿ ಆಗಿರೋ ವಸ್ತುಗಳನ್ನ ತೊಗೊಂಬರೋದು ಒಳ್ಳೆಯದು ಅಲ್ವಾ. ಇಷ್ಟೆಲ್ಲ ಐಟಮ್ಗಳಿಗೆ ನನಗೆ ಬಿಲ್ ಆಗಿದ್ದು 1338 ರೂಪಾಯಿ. ನನಗೇನೋ ಪರವಾಗಿಲ್ಲ ಅಂತ ಅನ್ನಿಸ್ತು. ಹೊರಗಡೆ ತೊಗೊಳೋದಕ್ಕಿಂತ ಬೆಟರ್ ಅಂತ ಅನ್ನಿಸ್ತು. ಈ ಬಕೆಟ್ ಆಗಲಿ, ಈ ಕಪ್ಪುಗಳಾಗಲಿ, ಮತ್ತು ಈ ವಸ್ತುಗಳಾಗಲಿ, ನನಗೆ ಎಲ್ಲ ವಸ್ತುಗಳು ಪರವಾಗಿಲ್ಲ, ತುಂಬ ಕಡಿಮೆ ಅಂತಲೇ ಅನ್ನಿಸ್ತು. ಈ ವಿಡಿಯೋ ನೋಡಿ ನಿಮಗೆ ಏನು ಅನ್ನಿಸ್ತು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.